ಗುಡಿಯಲ್ಲಿರುವಂಥ ದೇವರಿಗೆ ನಾವು ನಮಸ್ಕಾರ ಮಾಡೇ ಮಾಡ್ತೀವಿ. ಆದರೆ ಗಡಿಯಲ್ಲಿರುವಂಥ ದೇವರುಗಳಿಗೆ ನಿಜಕ್ಕೂ ನಾವು ನಮಸ್ಕಾರ ಮಾಡಲೇಬೇಕು. ಯಾಕಂದರೆ ಈ ಮೊನ್ನೆ ಕೇರಳದಲ್ಲಿ ವಯನಾಡಲ್ಲಿ ನಡೆದಂಥ ದುರಂತ ಇದೆಯಲ್ಲ, ಆ ದುರಂತದ ಸಂದರ್ಭದಲ್ಲಿ ನಮ್ಮ ಸೈನಿಕರು ತೋರಿಸಿದಂಥ ಸಾಹಸ ಇದೆಯಲ್ಲ, ಸೇವೆ ಇದೆಯಲ್ಲ, ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ವೀರ ಸೈನಿಕರಿಗೆ ಬೀಳ್ಕೊಡುಗೆ ನಡೀತಾ ಇದೆ. ಜನ ಚಪ್ಪಾಳೆ ಹೊಡೆದು ಅವರಿಗೆ ಕೈ ಮುಗಿದು ಕಳಿಸ್ತಾ ಇದ್ದಾರೆ. ವಯನಾಡಿನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ನೋಡಿ, 20 ಟನ್ ಭಾರ ಹೊರುವಂಥ ಸೇತುವೆಯನ್ನು 24 ಗಂಟೆಗಳಲ್ಲಿ ಮಾಡಿದ್ದಿದೆಯಲ್ಲ, ಸಾಮಾನ್ಯ ಸಂಗತಿ ಅಂದ್ಕೋಬೇಡಿ. ಇದು ನಮ್ಮ ಭಾರತೀಯ ಸೈನಿಕರ ಹೆಗ್ಗಳಿಕೆ. ಭಾರತೀಯ ಸೇನೆಗೆ ಜೈ ಜೈಕಾರದ ಸುರಿಮಳೆ. ಇದಕ್ಕಿಂತ ದೊಡ್ಡ ಸಂಗತಿ ಏನು ಹೇಳಿ. ಜೊತೆಗೆ ಆ ಶ್ವಾನದಳ ಇತ್ತಲ್ಲ, ಶ್ವಾನದಳಕ್ಕೂ ಕೂಡ ಜನರು ಚಪ್ಪಾಳೆ ಮುಖಾಂತರ ಏನಂದರೆ ತಮ್ಮ ಗೌರವವನ್ನು ಸಲ್ಲಿಸಿದ್ದು. ಗ್ರೇಟ್ ಗ್ರೇಟ್. ಯಾಕಂದರೆ ಭಾರತೀಯ ಸೈನಿಕರಿದ್ದಾರಲ್ಲ, ಎಷ್ಟು ಡಿಫ್ರೆಂಟ್ ಅನ್ನೋದನ್ನು ಅವರ ಸಾಹಸಗಳ ಮುಖಾಂತರ ಅವರು ತೋರಿಸಿದ್ದಾರೆ.